ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯನಿಂದ ಪಾಲಿಕೆ ಇಂಜಿನಿಯರಿಗೆ ಆವಾಜ್ ಹಾಕಿರುವ ಆರೋಪ ಕೇಳಿ ಬಂದಿದ್ದು, ಸದಸ್ಯನ ವರ್ತನೆಗೆ ಪಾಲಿಕೆ ಅಧಿಕಾರಿಗಳು ಆಕ್ರೋಶಗೊಂಡಿದ್ದು ಕೆಲಸ ಕಾರ್ಯ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು. ರದ್ದತಿ ಆಗಲೇಬೇಕು. ಧಿಕ್ಕಾರ 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 ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಪಾಲಿಕೆ ಸಿಬ್ಬಂದಿ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ ಅಧಿಕಾರಿ ಪಾಲಿಕೆ ಸದಸ್ಯರಿಗೆ ಹೇಳಿದಿದ್ದಾರೆ. ಪಾಲಿಕೆ ಸದಸ್ಯರ ಸದಸ್ಯತ್ವ ರದ್ದಾಗಲೇಬೇಕು. ಪಾಲಿಕೆ ಸದಸ್ಯರ ಸದಸ್ಯತ್ವ ಸಿರ್ಸಲ್ ಸರ್ ಕೈ ಹಿಡ್ರಿ. ಬೇಕೇ ಬೇಕು. ಬೇಕೇ ಬೇಕು. ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಸರ್ಕಾರ ರಕ್ಷಣೆ ಕೊಡಲೇಬೇಕು. ಪಾಲಿಕೆ ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅಧಿಕಾರಿಗಳಿಗೆ ರಕ್ಷಣೆ ನೀಡುವಂತೆ ಒತ್ತಾಯಿಸಿದರು. ವಾರ್ಡ್ ನಂಬರ್ 4ರ ಪಾಲಿಕೆ ಸದಸ್ಯ ರಿಯಾಜ್ ಅಹಮದ್ ಅವರು ಗುಂಡಾ ವರ್ತನೆ ತೋರಿದ್ದಾರೆ. ಪಾಲಿಕೆ ಎಇ ಆದಿಲ್ ಮತ್ತು ಎಇ ವಿನೋದ್ಗೆ ಅವಾಚ್ಯ ಶಬ್ದ ನಿಂದಿಸಿ ಹಲ್ಲೆಗೂ ಮುಂದಾಗಿದ್ದಾರೆ ಎಂದು ದೂರಿದರು. ಶೌಚಾಲಯ ಕಾಂಪೌಂಡ್ ತೆರವು ಮಾಡಲು ಹೋದ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ. ಪಾಲಿಕೆ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವರ ಸದಸ್ಯತ್ವವನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಅವರಿಗೆ ಕಾಲರ್ ಹಿಡಿದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಆನಂತರ ಅವ್ರ ವೆಹಿಕಲ್ ಚಾವಿಗಳನ್ನು ಕಸಿಕೊಂಡು ಆನಂತರ ಬೈಕ್ ಬಂದಾಗೆ ಅವಾಚ್ಯ ಶಬ್ದಗಳನ್ನು ಮಾತಾಡಿದ್ದಾರೆ. ಇದು ಈ ರೀತಿ ಆದರೆ ನಮಗೆ ಪಾಲಿಕೆ ಸಿಬ್ಬಂದಿಗಳಿಗೆ ಕೆಲಸ ಮಾಡೋದು ಭಾಳ ಮುಷ್ಕಿಲ್ ಆಗ್ತದೆ, ಇದು ಆಗ್ತದೆ ಅಂತೇಳಿ ನಾವು ಇವತ್ತು ಎಲ್ಲ ಯೂನಿಯನ್ದಿಂದ ನಮ್ಮ ಮಹಾನಗರ ಪಾಲಿಕೆ ಯೂನಿಯನ್ನಿಂದ ಒಂದು ಹೋರಾಟವನ್ನು ಮಾಡಿ ಮಾನ್ಯ ಆಯುಕ್ತರಿಗೆ, ಮೇಯರ್ ಅವರಿಗೆ ಮತ್ತು BC ಮೇಡಮ್ ಅವರಿಗೆ ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ಆ ಸದಸ್ಯರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಬೇಡಿಕೆ ಇದೆ. ಯಾಕೆ ಈ ಹಿಂದೆ ಕೂಡ ಸಾಕಷ್ಟು ಈ ರೀತಿಯ ಅಧಿಕಾರಿಗಳ ಮೇಲೆ ಆಗಿದೆ. ಹೌದು, ಹಿಂದೆ ಕೂಡ ಪದೇ ಪದೇ ಆಗಿದೆ ಸರ್. ಕಂಪ್ಲೇಂಟು ಕೊಡ್ತಾ ಇದೆ. ಕೆಲಸ ಮಾಡೋದು ಭಯ ಇದೆ ನಿಮ್ಮ ಹೌದು ಅವಶ್ಯ. ಅವ್ರ ಕಾಲಿಟ್ಟರೆ ನಿಮ್ಮ ಕಾಲ ಕಡಿತೀವಿ, ಅದು ಇದು ಬಹಳಷ್ಟು ಮಾತಾಡಿದ್ದಾರೆ. ಅದು ಎಲ್ಲ ಸರಿಯಲ್ಲ. ಈ ಚುನಾಯಿತ ಪ್ರತಿನಿಧಿಗಳ ಅಧೀನದಲ್ಲಿ ನಾವು ಕೆಲಸ ಮಾಡ್ತೀವಿ. ಅವರೇ ಈ ರೀತಿ ಅಂತಂದರೆ ಮತ್ತೆ ಮುಂದೆ ಕೆಲಸ ಮಾಡೋದು ಭಾಳಷ್ಟು ಮುಷ್ಕಿಲ್ ಆಗ್ತದೆ. ಆ ಏರಿಯಾಕ್ಕೆ ಹೋಗೋಂಥ ನಮ್ಮ ಸ್ಟಾಫ್ಗಳನ್ನು ಸಹಿತ ಅವ್ರ ವಾರ್ಡಿಗೆ ನಾವು ಹೋಗಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಸಂಬಂಧ ಮನೆ ಆಯುಕ್ತರಿಗೆ ಮತ್ತು ಮೇಯರ್ ಅವರಿಗೆ ನಾವು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಆರ್ಡರ್ ಆಗಿತ್ತು. ನಾವು ಟೀಮ್ ಮಾಡಿ 6 ಇಂಜಿನಿಯರ್ಸ್, ಆಮೇಲೆ SI ಹೊರೆಕಾರ್ಮ ಎಲ್ಲರೂ ಹೋಗಿತ್ತು ಅಲ್ಲಿ ಸೈಟ್ ಮೇಲೆ. ಒಂದು ಇಲ್ಲಿಗಲ್ ಟಾಯ್ಲೆಟ್ ಡಿಸ್ಮೆಂಟಲ್ ಮಾಡಿದೆ. ಅಲ್ಲಿ ಮಾಡಿದ ಮೇಲೆ ಒಂದು ಅಲ್ಲಿ ಪಕ್ಕದಾಗ ಮನೆ ಅದು ರೋಡ್ ಮೇಲೆ ಇತ್ತು ಕಂಪೌಂಡ್ ವಾಲ್ನ ನಾವು ಮೆಜರ್ಮೆಂಟ್ ಮಾಡಿ ಡಿಸ್ಮೆಂಟಲ್ ಮಾಡಿದ ಮೇಲೆ ಆ ಏರಿಯಾ ಕಾರ್ಪೊರೇಟರ್ ರಿಯಾಜ್ ಭಟ್ ಅಂತ ಅವ್ರು ಬಂದು ಅವರು ನಮ್ಗೆ ಏನು ಹೇಳಿಲ್ಲ ಅದು ಅಂತ ಫುಲ್ ಬೈದಿದೆ ನಮ್ಮ ಮೇಲೆ. ಆಮೇಲೆ ಭಾಳ ಗಲೀಜ್ ಶಬ್ದದಿಂದ ಮಾತಾಡಿದೆ, ನಮಗೆ ಪುಷ್ ಮಾಡಿದೆ, ನಮ್ಮ ಗಾಡಿ ಕಾರ್ ಕೀನ ಇಸ್ಕೊಂಡಿದ್ರು. ಆಮೇಲೆ ಪಬ್ಲಿಕ್ ಜಮಾ ಮಾಡಿ ಭಾಳ ಗಲಾಟೆ ಮಾಡಿದ್ದಾರೆ. ನಮ್ಮ ಜೊತೆ ನಮ್ಮ ಸೆಕ್ಷನ್ ಆಫೀಸ್ನ ಇತ್ತು, ನಮ್ಮ ಸೆಕ್ಷನ್ ಆಫೀಸ್ ಎಲ್ಲರಿಗೆ ಭಾಳ ಬೈದಿದ್ದಾರೆ. ಹೌದು ಮಾಡಬೇಕು, ಮತ್ತೆ ಆ ಥರ ಮಾಡಿಲ್ಲ. ಅವರು ಫಸ್ಟ್ ಇನ್ಫಾರ್ಮ್ ಮಾಡಬೇಕು ಅಂತ, ನಾವು ಏನು ಕೆಲಸ ಮಾಡಿದ್ರೆ ಅದೇ ಅವರಿಗೆ ಫಸ್ಟ್ ಇನ್ಫಾರ್ಮ್ ಮಾಡಬೇಕು, ಆಮೇಲೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಮಗೆ ನ್ಯಾಯ ಬೇಕು. ಅದು ಆಲ್ರೆಡಿ ನಾವು ಮೆಮೊರೇಂಡಮ್ ಕಮಿಷನರ್ ಸಾಹೇಬ್ಗೆ ಕೊಟ್ಟಿದ್ದಾರೆ. ಫಸ್ಟ್ ನಮ್ಮ ಆಫೀಸ್ ಪ್ರೊಸೀಜರ್ ಪ್ರಕಾರ ನಮ್ಮ ಕಮಿಷನರ್ ಸರ್, ಆಮೇಲೆ ನಮ್ಮ ಮೇಯರ್ ಸಾಹೇಬ್ರಿಗೆ, ಆಮೇಲೆ BC ಸರ್, RC ಸರ್ಗೆ ಅದು ಮೆಮೊರೇಂಡಮ್ ಕೊಟ್ಟಿದ್ದಾರೆ. ಅವ್ರದ್ದು ಸದಸ್ಯರು ರದ್ದು ಮಾಡಬೇಕು. ಇನ್ನು ನಮ್ಮ ಕಮಿಷನರ್ ಸರ್ ಜೊತೆ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡ್ತೀವಿ. ಡಿಸ್ಕಸ್ ಮಾಡಿ ಅಂದ್ರೆ ನಮ್ಮ ಕಮಿಷನರ್ ಸರ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಮಾಡಿ ಮೇಲೆ ಮೊಹಮ್ಮದ್ ಆದಿಲ್ ಎಲ್ಲ
ಸಿಬ್ಬಂದಿಯವರು ಈ ಒಂದು ಅತಿಕ್ರಮಣಗೊಳಿಸಿದಂಥ ಸಾರ್ವಜನಿಕ ಸ್ಥಳಗಳನ್ನು ಅಥವಾ ಮನೆಗಳನ್ನು ಅಥವಾ ಸಮುದಾಯ ಸ್ಥಳಗಳನ್ನು ಅಥವಾ ಬೀದಿ ಸ್ಥಳಗಳನ್ನು ನಾವು ತೆರವುಗೊಳಿಸಲಿಕ್ಕೆ ಎಲ್ಲ ನಮ್ಮ ಆಯುಕ್ತರ ಆದೇಶದ ಮೇರೆಗೆ ಒಂದು ತಂಡ ರಚನೆ ಮಾಡಿಕೊಂಡು ತೆರವುಗೊಳಿಸಲಿಕ್ಕೆ ಹೋಗ್ತೀವಿ ಸರ್. ಈ ಸಂದರ್ಭದಲ್ಲಿ ಹಲವು ಸಾರಿ ನಮ್ಮ ಮೇಲೆ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರ್ತಾರ. ಇದು ಅತ್ಯಂತ ಖಂಡನೀಯ ವಿಷಯ. ಈ ಒಂದು ಇಂಥದೇ ಒಂದು ವಿಷಯವನ್ನ ನಿನ್ನೆ ಕೂಡ ನಮ್ಮ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಡಿ ವಾರ್ಡ್ ಸಂಖ್ಯೆ 4ರಲ್ಲಿ ನಡೆದಿದೆ. ಅಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿ ಅಂತ ರಿಯಾಜ್ ಬುಡ್ಕೋ ಆದಂತ ಒಬ್ಬ ಸದಸ್ಯರು ಈ ಕರ್ತವ್ಯ ನಿರತ ಕಾರ್ಯಪಾಲಕ ಅಭಿಯಂತರರು ಹಾಗೂ ಕಿರಿಯ ಅಭಿಯಂತರರು, ಪೌರ ಕಾರ್ಮಿಕರು ಹಾಗೂ ಆರೋಗ್ಯ ನಿರೀಕ್ಷಕರ ಒಂದು ತಂಡದ ಕಾರ್ಯಾಚರಣೆ ಮಾಡುವಾಗ ಅಂದರೆ ಒತ್ತುವರಿ ತೆರವುಗೊಳಿಸುವ ಸಂದರ್ಭದಲ್ಲಿ ಅವರು ಏಕಾಕಿ ಬಂದ್ಬಿಟ್ಟು ನಮ್ಮ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಅವರನ್ನು ಬೈದು ಜೀವ ಬೆದರಿಕೆ ಹಾಕಿ ಅವರ ಬಟ್ಟೆಯನ್ನು ಹರಿದು ಹಾಕುತ್ತೇವೆ ಒಂದು ಬೆದರಿಕೆ ಒಡ್ಡಿ ಅವರ ಕರ್ತವ್ಯ ಅಡ್ಡಿಪಡಿಸಿರ್ತಾರೆ ಸರ್. ಜೊತೆಗೆ ನಾವು ಇಂಥ ಒಂದು ಕಾರ್ಯಾಚರಣೆ ಮಾಡುವಾಗ ಎಷ್ಟೋ ಸಾರಿ ಇದೇ ರೀತಿ ಎಲ್ಲ ಆಗ್ತಾ ಇದೆ. ನಾವು ಒಂದು ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲ ನಮ್ಮ ಮೇಲಧಿಕಾರಿಗಳಿಗೂ ಹಾಗೂ ಸರ್ಕಾರಕ್ಕೆ ನಮ್ಮೊಂದು ಮನವಿ ಅದ. ಮುಖ್ಯವಾಗಿ ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುವಾಗ ನಾವು ಸಾರ್ವಜನಿಕ ಸಂಪರ್ಕದಲ್ಲಿ ಅನೇಕ ವಿಷಯಗಳ ಕುರಿತು ಎಲ್ಲ ಕೆಲಸ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ನಮಗೆ ನಮ್ಮದೇ ಆದಂಥ ಒಂದು ಭದ್ರತೆ, ಜೀವ ರಕ್ಷಣೆ ಅಥವಾ ನಮ್ಮ ಒಂದು ರಕ್ಷಾ ಕವಚಗೋಸ್ಕರ ಇಲ್ಲಿಯೇ ಒಂದು ಪೊಲೀಸ್ ಕೌಂಟರ್ ಅನ್ನು ತೆರೀಬೇಕನ್ನೋ ಒಂದು ಮನವಿ ಅದ. ಇಂಥ ಅವಘಡಗಳು ಮತ್ತೊಮ್ಮೆ ಆಗದಂತ ಈ ಒಂದು ಮಹಾನಗರ ಪಾಲಿಕೆ ಎಲ್ಲ ನಾಗರಿಕರಿಗೆ ನಮ್ಮನ್ನು ಕೋರುತ್ತೇವೆ. ಜೊತೆಗೆ ಚುನಾಯಿತ ಪ್ರತಿನಿಧಿಗಳಿಗೆ ನನ್ನ ಒಂದು ಕಳಕಳಿಯ ಮನವಿ, ಒಬ್ಬ ಈ ಮಹಾನಗರ ಪಾಲಿಕೆಯ ಅಧ್ಯಕ್ಷರ ಪರವಾಗಿ ನಾವೆಲ್ಲ ನೌಕರ ಮತ್ತು ಸಿಬ್ಬಂದಿಯ ಪರವಾಗಿ ನಾನೊಂದು ಮನವಿ ಮಾಡ್ತಿದ್ದೀನಿ. ಸರ್, ತಾವೆಲ್ಲ ಗೌರವವಾಗಿ ತಮ್ಮ ವಾರ್ಡಿಂದ ತಾವೆಲ್ಲ ಚುನಾಯಿಸಿ ಬಂದಿರ್ತೀರಿ. ತಮ್ಮ ಮೇಲೆ ಜನರ ಬಹಳಷ್ಟು ನಿರೀಕ್ಷೆ ಇರುತ್ತದೆ. ಅವರೆಲ್ಲ ಆಶೋತ್ತರಗಳನ್ನ, ಅವರ ಅಭಿಲಾಷೆಗಳನ್ನ, ಅವರಿಗಾಗಿ ಅಭಿವೃದ್ಧಿಯನ್ನು ಮಾಡುವಂತ ಕಾರ್ಯದಲ್ಲಿ ತಾವು ಈ ಮಹಾನಗರ ಪಾಲಿಕೆಯ ಜೊತೆಗೆ ತಾವು ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಆದರೆ ಕೆಲವು ಚುನಾಯಿತ ಸದಸ್ಯರುಗಳು ಈ ಒಂದು ಮಹಾನಗರ ಪಾಲಿಕೆಯ ಅಧಿಕಾರಿ ಒಳಗೊಂಡಂತ ಎಲ್ಲರದು ಅವಾಚ್ಯ ಶಬ್ದಗಳನ್ನು ಸರ್, ಮೊದಲನೇದಾಗಿ ಫಸ್ಟ್ ನಾವು ಒಂದು ನಮ್ಮ ಮಹಾನಗರ ಪಾಲಿಕೆ ಎಲ್ಲ ನೌಕರ ಸಂಘದ ವತಿಯಿಂದ ನಮ್ಮ ಮಾನ್ಯ ಆಯುಕ್ತರ ಗಮನಕ್ಕೆ ತಂದು ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸಿ, ಜೊತೆಗೆ ಇಲ್ಲಿರ್ತಕ್ಕಂಥ ಪೂಜ್ಯ ಮಹಾಪೌರರು ಕೂಡ ಆದಂತ ಘಟನೆಯನ್ನು ಮನವಿ ಪತ್ರ ಸಲ್ಲಿಸುವ ಮೂಲಕ ಅದಾದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು RC ಅವರಿಗೆ ಮನವಿ ಪತ್ರ ಕೊಟ್ಟು ನಾವು ಅವರ ವಿರುದ್ಧ FIR ಮಾಡಲಿಕ್ಕೆ ಕೂಡ ಕ್ರಮ ಕೈಗೊಳ್ತೀವಿ ಸರ್.